ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಒಂದು ರಿಸರ್ಚ್ ಮೆಥಡಾಲಜಿ ಅಂತ ಹೇಳಿ ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ನ ಫಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಚಾಪ್ಟರ್ 1 ಬಂದುಬಿಟ್ಟು ಫಂಡಮೆಂಟಲ್ಸ್ ಆಫ್ ರಿಸರ್ಚ್ ಅಂತ ಹೇಳಿ. ಸೊ ಈ ಒಂದು ಚಾಪ್ಟರ್ನ ಪಾರ್ಟ್ 1 ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಪಾರ್ಟ್ 2 ಆಗಿದೆ, ಓಕೆನಾ. ಸೊ ಈ ಪಾರ್ಟ್ 2 ಅಲ್ಲಿ ನಾನು ಟೈಪ್ಸ್ ಆಫ್ ರಿಸರ್ಚ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಓಕೆನಾ. ಇದು ತುಂಬ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಟೈಪ್ಸ್ ಆಫ್ ರಿಸರ್ಚ್ ಅಂತ ಹೇಳಿ. ಸೊ ಇಲ್ಲಿ ಯಾವುದೆಲ್ಲ ಟೈಪ್ಸ್ ಆಫ್ ರಿಸರ್ಚ್ ಇದೆ ಅಂದರೆ ಫಸ್ಟ್ ಒನ್ನು ಬೇಸಿಕ್ ರಿಸರ್ಚ್. ಬೇಸಿಕ್ ರಿಸರ್ಚ್ ಅಂದರೆ ಏನು? ಸೊ ಇವಾಗ ಬೇಸಿಕ್ ಅಂದರೆ ಏನು, ಈಗ ನ್ಯೂ ಫ್ಯಾಕ್ಟ್ಸ್ನ ಅಥವಾ ನ್ಯೂ ನಾಲೆಜ್ನ ಗೇನ್ ಮಾಡಬೇಕು ಅಂತ ಹೇಳಿ ಒಂದು ರಿಸರ್ಚನ್ನು ಮಾಡ್ತಾರೆ, ಓಕೆನಾ. ಅದನ್ನು ನಾವು ಬೇಸಿಕ್ ರಿಸರ್ಚ್ ಅಂತ ಹೇಳಿ ಕರಿತೀವಿ, ಓಕೆನಾ. ಅಂದರೆ ಏನು, ಇವಾಗ ನಮ್ಮ ಹತ್ರ ಇರುವಂಥ ಒಂದು ನಮ್ಗೆ ಇವಾಗ ಏನಾದ್ರು ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಆ ಬೇಸಿಸ್ ಮೇಲೆ ನಾನು ಸುಮ್ಮನೆ ರಿಸರ್ಚ್ ಅನ್ನೋದನ್ನ ಮಾಡ್ತೀನಿ, ಓಕೆನಾ. ಅದ್ರ ಬಗ್ಗೆನ ನಾವು ಬೇಸಿಕ್ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಇನ್ನು ಸೆಕೆಂಡ್ ಒನ್ ಬಂದುಬಿಟ್ಟು ಅಪ್ಲೈಡ್ ರಿಸರ್ಚ್. ಅಪ್ಲೈಡ್ ರಿಸರ್ಚ್ ಅಂದರೆ ಏನು ಅಂದರೆ, ಸೊ ಅಪ್ಲೈಡ್ ರಿಸರ್ಚ್ ಅಂದರೆ ಕಂಡಕ್ಟೆಡ್ ಟು ಸಾಲ್ವ್ ದಿ ಪ್ರಾಬ್ಲಮ್ ಯೂಸ್ ಇನ್ ಬಿಸ್ನೆಸ್ ಆರ್ ಎಜುಕೇಷನ್. ಸೊ ಅಪ್ಲೈಡ್ ರಿಸರ್ಚ್ ಅನ್ನೋದನ್ನ ನಾವು ಯಾವಾಗ ಮಾಡ್ತೀವಿ ಅಂದರೆ ಒಂದು ಪ್ರಾಬ್ಲಮ್ ಅನ್ನೋದನ್ನ ಸಾಲ್ವ್ ಮಾಡಬೇಕಾದ್ರೆ ಈ ಒಂದು ರಿಸರ್ಚ್ ಅನ್ನೋದನ್ನ ಮಾಡ್ತೀವಿ, ಓಕೆನಾ. ಇದನ್ನು ಯೂಶ್ವಲಿ ಬಿಸ್ನೆಸ್, ಎಜುಕೇಷನ್ ಮತ್ತು ಮೆಡಿಸಿನ್ ಫೀಲ್ಡ್ಸಲ್ಲೆಲ್ಲ ಅಪ್ಲೈಡ್ ರಿಸರ್ಚ್ ಅನ್ನೋದನ್ನ ಯೂಸ್ ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಆ್ಯಕ್ಷನ್ ರಿಸರ್ಚ್. ಆ್ಯಕ್ಷನ್ ರಿಸರ್ಚ್ ಅಂದರೆ ಏನು ಅಂದರೆ ಕಂಡಕ್ಟೆಡ್ ಟು ಸಾಲ್ವ್ ಇಮಿಡಿಯೇಟ್ ಆರ್ ಸ್ಪೆಸಿಫಿಕ್ ಪ್ರಾಬ್ಲಮ್. ಅಂದರೆ ಏನು, ಇವಾಗ ಇಮಿಡಿಯೇಟಾಗಿ ಒಂದು ಪ್ರಾಬ್ಲಮ್ ಅನ್ನೋದು ಅರೈಸ್ ಆಗಿದೆ ಅಂದ್ಕೊಳ್ಳಿ, ಓಕೆನಾ. ಈಗ ಎಜುಕೇಷನಲ್ಲೇ, ಓಕೆನಾ, ಅಲ್ಲಿ ಏನಾದ್ರು ಒಂದು ಇಮ್ಮಿಡಿಯೇಟಾಗಿ ಪ್ರಾಬ್ಲಮ್ ಅರೈಸ್ ಆಯಿತು ಅಂದರೆ ಅಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿ ಇಮ್ಮಿಡಿಯೇಟ್ ಆ್ಯಕ್ಷನ್ನ ತೊಗೋಬೇಕು ಅಂದರೆ ಆವಾಗ ನಾವು ಆ್ಯಕ್ಷನ್ ರಿಸರ್ಚ್ ಅನ್ನೋದನ್ನ ಯೂಸ್ ಮಾಡ್ತೀವಿ, ಓಕೆನಾ. ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಕ್ವಾಲಿಟೇಟಿವ್ ರಿಸರ್ಚ್. ಕ್ವಾಲಿಟೇಟಿವ್ ರಿಸರ್ಚ್ ಅಂದರೆ ಏನು, ಕಲೆಕ್ಟ್ಸ್ ನಾನ್ ನ್ಯೂಮರಿಕಲ್ ಡೇಟಾ ಬೇಸ್ಡ್ ಆನ್ ಒಪಿನಿಯನ್ ಇಂಟರ್ವ್ಯೂಸ್. ಅಂದರೆ ಏನು, ಸೊ ಕ್ವಾಲಿಟೇಟಿವ್ ರಿಸರ್ಚ್ ಅಂದರೆ ಇಲ್ಲಿ ನಾನ್ ನ್ಯೂಮರಿಕಲ್ ಡೇಟಾನ ಕಲೆಕ್ಟ್ ಮಾಡ್ತೀವಿ. ನ್ಯೂಮರಿಕಲ್ ಫಾರ್ಮಲ್ಲಿರಲ್ಲ, ನಾನ್ ನ್ಯೂಮರಿಕಲ್ ಅಂದರೆ ಒಪಿನಿಯನ್ಸು, ಇಂಟರ್ವ್ಯೂಸು, ಸರ್ವೇಸು, ಇದ್ರ ಮೂಲಕ ನಾವು ಇನ್ಫಾರ್ಮೇಷನ್ ಅನ್ನೋದನ್ನ ಕಲೆಕ್ಟ್ ಮಾಡಿ ರಿಸರ್ಚ್ ಅನ್ನೋದನ್ನ ಮಾಡ್ತೀವಿ, ಓಕೆನಾ. ಅದು ಕ್ವಾಲಿಟೇಟಿವ್. ಕ್ವಾಂಟಿಟೇಟಿವ್ ಅಂದರೆ ಏನು, ಆಪೋಸಿಟ್ಟು. ಇಲ್ಲಿ ನ್ಯೂಮರಿಕಲ್ ಡೇಟಾನ ಕಲೆಕ್ಟ್ ಮಾಡಲ್ಲ ಕ್ವಾಲಿಟೇಟಿವಲ್ಲಿ. ಕ್ವಾಂಟಿಟೇಟಿವಲ್ಲಿ ನ್ಯೂಮರಿಕಲ್ ಡೇಟಾನ ಕಲೆಕ್ಟ್ ಮಾಡ್ತಾರೆ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅನ್ನೋದನ್ನ ಮಾಡ್ತಾರೆ, ಓಕೆನಾ. ಸೊ ಇದನ್ನು ಸರ್ವೇಸು, ಎಕ್ಸ್ಪೆರಿಮೆಂಟ್ಸಲ್ಲೆಲ್ಲ ಯೂಸ್ ಮಾಡ್ತಾ ಹೋಗ್ತಾರೆ, ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಿಕ್ಸ್ಡ್ ರಿಸರ್ಚ್. ಮಿಕ್ಸ್ಡ್ ಅಂದರೆ ಏನು, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ಅಂದರೆ ನ್ಯೂಮರಿಕಲ್ ಡೇಟಾ, ನಾನ್ ನ್ಯೂಮರಿಕಲ್ ಡೇಟಾ ಎರಡೂ ಕೂಡ ಮರ್ಜ್ ಆಗಿದ್ರೆ ಅದನ್ನು ನಾವು ಮಿಕ್ಸ್ಡ್ ರಿಸರ್ಚ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ನೋಡಿ, ಇದೆಲ್ಲ ಟೈಪ್ಸ್ ಆಫ್ ರಿಸರ್ಚ್ ಬಂದುಬಿಟ್ಟು ಇದನ್ನು ನಿಮಗೆ ಮೇ ಬಿ 2 ಮಾರ್ಕ್ಸ್ಗೂ ಕೇಳ್ಬೋದು, ಓಕೆನಾ. ಸೊ ಎಕ್ಸಾಂಪಲ್ ಇವಾಗ ಅಪ್ಲೈಡ್ ರಿಸರ್ಚ್ ಮೀನಿಂಗ್ ಏನು ಅಥವಾ ಬೇಸಿಕ್ ರಿಸರ್ಚ್ ಮೀನಿಂಗ್ ಏನು ಅಂತ ಹೇಳಿ 2 ಮಾರ್ಕ್ಸ್ಗೂ ಕೇಳ್ಬೋದು, ಅಥವಾ ನಿಮಗೆ 12 ಮಾರ್ಕ್ಸು, 4 ಮಾರ್ಕ್ಸ್ ಈ ರೀತಿ ಯಾವುದ್ರಲ್ಲಾದ್ರೂ ಕೇಳ್ಬೋದು, ಓಕೆನಾ. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ್ರೆ ಮೀನಿಂಗ್ ಆಫ್ ರಿಸರ್ಚು, ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಆಬ್ಜೆಕ್ಟಿವ್ಸ್ ಇದನ್ನೆಲ್ಲನೂ ಕೂಡ ನೀವು ತಿಳ್ಕೊಬೋದು, ಓಕೆನಾ. ಸೊ ಪ್ಲೀಸ್ ವೀಡಿಯೋಸ್ನೆಲ್ಲ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ಸನ್ನು ಮಾಡಿ. ಯಾಕೆಂದರೆ ನನಗೆ ಇಂಪ್ರೂವೈಸ್ ಆಗೋದಕ್ಕೆ ಅದು ತುಂಬ ಹೆಲ್ಪ್ ಅನ್ನೋದನ್ನ ಮಾಡುತ್ತೆ. ಇನ್ನು ರಿಸರ್ಚ್ನ ನಾವು ಮುಂದುವರ್ಸೋದಾದರೆ ನೋಡಿ, 7th ಒನ್ ಬಂದುಬಿಟ್ಟು ಡಿಸ್ಕ್ರಿಪ್ಟಿವ್ ರಿಸರ್ಚ್, ಓಕೆನಾ. ಡಿಸ್ಕ್ರಿಪ್ಟಿವ್ ಅಂದರೆ ಏನು, ಸೊ ಇಲ್ಲಿ ಏನು ಆಗ್ತಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ಏನು ಪ್ರಾಬ್ಲಮ್ ಅರೈಸ್ ಆಗಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅನ್ನೋದನ್ನ ಯೂಸ್ ಮಾಡ್ತಾರೆ, ಓಕೆನಾ. ಏನೇನಾಗಿದೆ, ಏನೆತ್ತ ಅಂತ ಹೇಳಿ ವಾಟ್ ಈಸ್ ಹ್ಯಾಪನಿಂಗ್ ಅನ್ನೋದನ್ನ ಫೋಕಸ್ ಮಾಡಬೇಕಾದ್ರೆ ಈ ಒಂದು ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ, ಓಕೆನಾ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂತ ಹೇಳಿ, ಓಕೆನಾ. ಈ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಅಂದರೆ ಏನು ಅಂದರೆ ಕಂಡಕ್ಟೆಡ್ ವೆನ್ ಅ ಪ್ರಾಬ್ಲಮ್ ಈಸ್ ನಾಟ್ ಕ್ಲಿಯರ್ಲಿ ಡಿಫೈನ್ಡ್. ಅಂದರೆ ಏನು, ಎಕ್ಸ್ಪ್ಲೋರೇಟರಿ ರಿಸರ್ಚಲ್ಲಿ ನಮಗೆ ಏನು ಪ್ರಾಬ್ಲಮ್ ಅಂತಲೇ ಗೊತ್ತಿರಲ್ಲ, ಓಕೆನಾ. ಆವಾಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿ ನಾವು ಈ ರಿಸರ್ಚ್ ಅನ್ನೋದನ್ನ ಫಾಲೋ ಅಪ್ ಮಾಡ್ತೀವಿ, ಓಕೆನಾ. ನೆಕ್ಸ್ಟು ಎಕ್ಸ್ಪ್ಲನೇಟರಿ ರಿಸರ್ಚ್. ಎಕ್ಸ್ಪ್ಲನೇಟರಿ ರಿಸರ್ಚ್ ಅಂದರೆ ಏನು ಅಂದರೆ ಏಮ್ಸ್ ಟು ಐಡೆಂಟಿಫೈ ದಿ ಕಾಸ್ ಆ್ಯಂಡ್ ಎಫೆಕ್ಟ್ಸ್ ಬಿಟ್ವೀನ್ ದಿ ವೇರಿಯಬಲ್ಸ್. ಸೊ ಕಾಸು ಮತ್ತು ಎಫೆಕ್ಟ್ಸ್ ಏನಿದೆಯಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋ ಒಂದು ರೀಸನಲ್ಲಿ ಎಕ್ಸ್ಪ್ಲನೇಟರಿ ರಿಸರ್ಚ್ ಅನ್ನೋದನ್ನ ನಾವು ಫಾಲೋ ಅಪ್ ಮಾಡ್ತೀವಿ, ಓಕೆನಾ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಅನ್ನೋದು ಸೇಮು. ಇದರಲ್ಲೂ ಕೂಡ ನಾವು ಕಾಸು ಮತ್ತು ಎಫೆಕ್ಟ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋ ಒಂದು ರೀಸನಿಂದ ಈ ಒಂದು ರಿಸರ್ಚ್ ಅನ್ನೋದನ್ನ ನಾವು ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ, ಓಕೆನಾ.
ಇಷ್ಟು ಕೂಡ ಒಂದು ಟೈಪ್ಸ್ ಆಫ್ ರಿಸರ್ಚ್. ನೀವು ಇದನ್ನು ಬರೆಯೋಕ್ಕಿಂತ ಮುಂಚೆ ಒಂದ್ಸತಿ ಮೀನಿಂಗ್ನ ಬರೆದು ಅದಾದಮೇಲೆ ಟೈಪ್ಸ್ ಆಫ್ ರಿಸರ್ಚ್ ಅನ್ನೋದನ್ನ ಬರೀರಿ, ಓಕೆನಾ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಟಾಪಿಕ್ ಜೊತೆಗೆ ಬರ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.